ಮೇಡಮ್ ನಮಸ್ತೆ. ನಮಸ್ತೆ. ಇವಾಗ ನೀವು ಟ್ಯಾರೋ ಭವಿಷ್ಯ, ಆ ಭವಿಷ್ಯ, ಈ ಭವಿಷ್ಯ ಅಂತ ಹೇಳ್ತೀರಾ. ಇವಾಗ ಲೈಫಲ್ಲಿ ಜ್ಯೋತಿಷ್ಯ ಕೇಂದ್ರಗಳಿದಾವೆ, ದೇವಸ್ಥಾನ ಇದೆ, ಕಷ್ಟ ಬಂದ್ರೆ ಪರಿಹಾರಕ್ಕೆ. ನಿಮ್ಮ ಭವಿಷ್ಯನ ಯಾಕೆ ಕೇಳ್ಬೇಕು ನಾವು? ನಮ್ಮ ಭವಿಷ್ಯ ಯಾಕೆ ಕೇಳ್ಬೇಕು ಒಂದ್ ನಿಮಿಷ, ಅಂದ್ರೆ, ನಿಮ್ಗೂ ಜ್ಯೋತಿಷ್ಯದವ್ರಿಗೂ ಏನಿದೆ ವ್ಯತ್ಯಾಸ? ಜ್ಯೋತಿಷ್ಯದವರು ಪ್ಲಾನೆಟ್ಸ್ ಮೇಲೆ ಹೋಗ್ತಾರೆ, ನಾವು ಸೋಲ್ ಎನರ್ಜೀಸ್ ಮೇಲೆ ಅಂತ ಹೋಗ್ತೀವಿ. ಜನ್ಮದ ಕರ್ಮಗಳನ್ನ ಮತ್ತೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಏನಿದೆ ಅದು ಟ್ಯಾರೋದಲ್ಲಿ ಗೊತ್ತಾಗತ್ತೆ. ಇವತ್ತು ನಾವ್ ಏನಾದ್ರು ಕಾರ್ಡ್ ತೆಗೆದ್ರೆ ಪ್ರೆಸೆಂಟ್ ಅಲ್ಲಿ ಏನಿದೆ, ಪಾಸ್ಟ್ ಅಲ್ಲಿ ಏನಿದೆ, ಫ್ಯೂಚರ್ ಏನಾಗಿದೆ. ಬಟ್ ಫ್ಯೂಚರ್ ಏನಾಗ್ಬೇಕು ಅದು 100% ಆಗೇ ಆಗತ್ತೆ. ಹೆಂಗಾಗುತ್ತೆ? ಏನ್ ನಂಬಿಕೆ? ಡಿವೈನ್ ವಿತ್ ಸ್ಪಿರಿಟ್ ಎರಡೂ ಕೂಡ ನಮ್ಮ ಹತ್ರ ಇರುತ್ತೆ. ಬಟ್ ಬ್ಯಾಡ್ ಸ್ಪಿರಿಟ್ಸ್ ಅಂತ ನಾವೇನು ಯೂಸ್ ಮಾಡಿರಲ್ಲ, ಬಟ್ ಒಳ್ಳೆ ಸ್ಪಿರಿಟ್ಸ್ ನ ಯೂಸ್ ಮಾಡಿರ್ತೀವಿ. ಕೆಲವೊಂದ್ ದೇವಸ್ಥಾನ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಕಾಯಿ ಕಟ್ಟಿದ್ರೆ ನಮ್ ಕಷ್ಟ ಪರಿಹಾರ ಆಗೋಗುತ್ತೆ. 9 ವಾರ, 12 ವಾರ, 21 ವಾರ, ಈ ರೀತಿ ತುಂಬಾ ಗಾಸಿಪ್ಗಳು ಓಡಾಡ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಇವಾಗ ಒಂದ್ ಕ್ಲೈಂಟ್ ಬರ್ತಾರೆ ನಮ್ಮ ಹತ್ರ, ನಾವು ಹೇಳ್ತೀವಿ ಕುತ್ಕೊಳ್ಳಿ, ಎಲ್ಲ ಚೆಕ್ ಮಾಡಿರ್ತೀವಿ, ಎನರ್ಜಿಸ್ ಚೆಕ್ ಮಾಡಿರ್ತೀವಿ. ನಾವು ಫಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದೇ DNA ಹೀಲಿಂಗ್. ಕ್ಲೈಂಟ್ ಯಾವ ತರ ಇರ್ತಾರೆ ನೋಡ್ತಾ ಇರ್ತೀವಿ. ಫೇಸ್ ರೀಡಿಂಗ್ ಆಲ್ರೆಡಿ ಗೊತ್ತಿರತ್ತೆ ನಮ್ಗೆ. ನಾವು ಒಂದು DNA ಹೀಲಿಂಗ್ ಅಂತ ಹಾಕಿರ್ತೀವಿ. ನೀವು ಇವತ್ತು ಟೆಂಪಲ್ ಹೋಗಿ 21 ಡೇಸ್ ಅವ್ರು ಏನ್ ಹೇಳಿರ್ತಾರೆ, ದಿವ್ಯಾ ಮ್ಯಾಮ್ ಹೇಳಿದಾರೆ ಟೆಂಪಲ್ಗೆ ಹೋಗ್ತಾ ಇದೀವಿ, ಆಗ್ತಾ ಇದೆ ಕೆಲ್ಸ, ಆಗುತ್ತೆ ಕೆಲ್ಸ. 21 ಡೇಸ್ ಆರಾ ಕ್ಲೆನ್ಸ್ ಆಗತ್ತೆ, ಆರಾ ಪಾಸಿಟಿವ್ ಆಗಿ ಬರುತ್ತೆ. ಎಂತ ಮನುಷ್ಯನಿಗೂ 21 ಡೇಸ್ಗೆ ಎನರ್ಜಿ ಎಕ್ಸ್ಚೇಂಜ್ ಆಗತ್ತೆ. ಆವಾಗ ನಾವ್ ಅವಾಗ ಅವ್ರು ಹೇಳ್ತಾ ಇರ್ತೀವಿ, ಹೋಗ್ತಾ ಇದಾರೆ, ಒಳ್ಳೇದಾಗ್ತಿದೆ. ಅದು DNA ಹೀಲಿಂಗ್. ಸೊ ಇದು ಕೂಡ ಹಾಗೆ, ತೆಂಗಿನಕಾಯಿ ಕಟ್ತಿದೆ ಒಳ್ಳೇದಾಗ್ತಿದೆ, ತೆಂಗಿನಕಾಯಿ ಕಟ್ತಾ ಇದಾರೆ ಒಳ್ಳೇದಾಗ್ತಾ ಇದೆ, ನಾವಿಲ್ಲಿ ಹೋಗ್ಬೇಕು ಒಳ್ಳೇದಾಗತ್ತೆ. ಅದು ಮನುಷ್ಯನಲ್ಲಿರೋ ಎನರ್ಜೀಸ್ ನ ಅವರೇ ಆಕ್ಟಿವೇಟ್ ಮಾಡ್ತಾರೆ. 555 ಹರ್ಟ್ಜ್ ಫ್ರೀಕ್ವೆನ್ಸಿನಲ್ಲಿ ಇರುತ್ತೆ. ನಾವು ಒಂದು ಟೆಂಪಲ್ಗೆ ಹೋದಾಗ ಮೈಂಡ್ ಸೆಟ್. ದೇವಸ್ಥಾನಕ್ಕೆ ಹೋಗ್ತೀವಿ, ಓಕೆ, ದೇವ್ರ ಮೇಲೆ ನಂಬಿಕೆ ಇಡ್ತೀವಿ, ಓಕೆ. ಈ ಜ್ಯೋತಿಷ್ಯದವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಪರಿಹಾರ ಈ ಪರಿಹಾರ ಅಂತ ಹೇಳ್ತಾರೆ. ಅದ್ರ ಬಗ್ಗೆ? ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿಗಳು ಸುಳ್ಳು. ನಾನ್ ತುಂಬಾ ಜನ ಇನ್ಸ್ಟಾಗ್ರಾಮ್ಸ್ ಅಲ್ಲಿ ನೋಡ್ತಾ ಇರ್ತೀವಿ, ಕೇಳಲಿಕ್ಕೆ 100 ರೂಪಾಯಿ 300 ರೂಪಾಯಿ ಅಂತ ಹಾಕ್ಸ್ಕೊತಾರೆ. ಒಂದ್ಸಲ ಕಾಲ್ ಮಾಡಿದ 5,600 ರೂಪಾಯಿ ಅಂತ ಹಾಕ್ಸ್ಕೊತಾರೆ. ಆಮೇಲೆ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡಿ, ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಇನ್ನೊಂದ್ 14,500 ರೂಪಾಯಿ ಹಾಕಿ ಅಂತ. ತುಂಬಾ ಜನ ಫೇಕ್ ಉಟ್ಕೊಂಡಿದ್ದಾರೆ. ನಿಮ್ಗೆ ಯಾರು ಚೂಸಿ ನಿಮ್ಗೆ ಅನ್ಸ್ತಾ ಇರ್ಬೋದು, ಎಲ್ಲಿ ವೈಬ್ಸ್ ಇದೆ ಅಲ್ಲಿ ಹೋಗ್ಬೇಕು. ಎಲ್ಲಾ ಜ್ಯೋತಿಷಿದವರು ಕೆಟ್ಟವ್ರು ಅಂತ ಹೇಳ್ತಲ್ಲ, ಬಟ್ ಎಲ್ಲಿ ಒಳ್ಳೇದಿದೆ ನೋಡ್ಕೊಂಡು ಮಾಡ್ಕೊಳ್ಳೋದು ಬೆಟರ್. ನಾವ್ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಕಾಯಿ ಕಟ್ತೀವಿ, ಅದು ದೇವ್ರಿಗೆ ಹೋಗುತ್ತಾ ಯಾರಿಗ ಹೋಗುತ್ತೆ ಮೇಡಮ್? ಅದು ಅವ್ರವ್ರ ಪರ್ಸನಲ್ ವಿಚಾರಗಳು, ಅದು ನಾವೆಲ್ಲ ಹೆಂಗ್ ಹೇಳಕ್ ಬರುತ್ತೆ. ಬಟ್ ಏನಂದ್ರೆ ಮನುಷ್ಯನ ಒಳಗಡೆ ಜನ ಇವಾಗ ದುಡ್ಡು ಮಾಡ್ತಾ ಇದಾರಲ್ವಾ? ಅಲ್ಲ, ಮನುಷ್ಯನ ಒಳಗಡೆನೆ ಒಂದ್ ಎನರ್ಜಿಸ್ ಇರುತ್ತೆ. ತುಂಬಾ ಜನ ಕ್ಲೈಂಟ್ಸ್ ಕೇಳ್ತಾ ಇರ್ತೀನಿ, ನಿಮ್ ಒಳಗಡೆ ಒಂದ್ ಎನರ್ಜಿ ಇದೆ, ಓಪನ್ ಮಾಡ್ಕೊಳ್ಳಿ. ಎಷ್ಟು ಸಲ ಇದೆ, ನೀವು ಜಸ್ಟ್ ಮ್ಯಾನಿಫೆಸ್ಟೇಷನ್ ನ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ ನಿಜವಾಗ್ಲೂ ಮನೇಲಿ ಕುತ್ಕೊಂಡ್ರು ದೇವ್ರ ಮನೆಯಲ್ಲಿ ಬರುತ್ತೆ. ಹೊರಗಡೆ ಹೋಗ್ಲೇಬೇಕು ಅಂತ ಏನಿಲ್ಲ. ಬಟ್ ಭೂಮಿಯಲ್ಲಿರೋದು ಸತ್ವ. ಯಾವುದೇ ಟೆಂಪಲ್ ಹೋದಾಗ್ಲೂ, ಈಗ ಎಕ್ಸಾಂಪಲ್ ಕಮೈಕ್ಯ ಇದೆಯಲ್ಲ, ಅದು ತಾಮಸಿ. ಅಲ್ಲಿ ಬ್ಲಡ್ ಕೊಡ್ಲೇಬೇಕು, ವರ್ಕ್ ಆಗ್ಬೇಕು, ನಮ್ ಕೆಲ್ಸ ಆಗ್ಬೇಕು ಅಂದ್ರೆ. ಸೊ ಪ್ಲೇಸಸ್ ಅಲ್ಲಿ ಇರತ್ತೆ ಒಂದು ಡಿವೈನ್ ಪವರ್. ಮದರ್ ಅರ್ತ್ ಗೆ ಗ್ರಾಟಿಟ್ಯೂಡ್ ಹೇಳ್ತಾ ಇರಬೇಕು. ಪ್ರತಿ ಒಂದ್ 5 ಎಲಿಮೆಂಟ್ಸ್. ಟೆಂಪಲ್ಗೆ ಹೋಗ್ತೀವಿ, 3 ರೌಂಡ್ಸ್ ಹೊಡಿತಾರೆ. ಆಕ್ಚುಲಿ 5 ರೌಂಡ್ಸ್ ಹೊಡಿಬೇಕು. ಯಾಕಂದ್ರೆ 5 ಎಲಿಮೆಂಟ್ಸ್ ಜೊತೆ ಇರೋದು ನಾವು, ಪಂಚಭೂತಗಳ ಜೊತೆ ಇರೋದು. 3 ಸಲ ನೀರೊಳಗಡೆ ಮುಳುಗ್ತಾರೆ, 5 ಟೈಮ್ಸ್ ಮುಳುಗ್ಬೇಕು, ಪಂಚಭೂತಗಳಿಗೆ ಅರ್ಪಣೆ ಮಾಡ್ಬೇಕು. ಸೊ ಪ್ರತಿ ಒಂದಕ್ಕೂ ಒಂದೊಂದು ಇರತ್ತೆ. ಬಟ್ ಏನಂದ್ರೆ ಯಾರೋ ಹೇಳ್ತಾ ಇರ್ತಾರೆ, ಇವ್ರು ಹೇಳ್ತಾರೆ, ಜ್ಯೋತಿಷಿಗಳು ಇವಾಗ ಕಾಮನ್ ಆಗಿ ಹೇಳ್ಬಿಡ್ತಾರೆ. ಬಟ್ ಕರ್ಮಾನುಸಾರ ಒಬ್ಬೊಬ್ರು ಒಂದೊಂದ್ ಮಾಡಿರ್ತೀವಲ್ಲ, ಎಲ್ರೂ ಫೇಸ್ ಒಂದೇ ತರ ಇಲ್ಲ. ಕರ್ಮಗಳು ಒಬ್ರು ಒಂದೊಂದ್ ಮಾಡಿರ್ತಾರೆ. ಮಕರ ರಾಶಿಯವ್ರಿಗೆ ಹೀಗೆ, ಕುಂಭ ರಾಶಿಯವ್ರಿಗೆ ಹೀಗೆ ಅಂದಾಗ ಎಲ್ಲಾ ಕುಂಭರಾಶಿಯವರು ಒಳ್ಳೆಯವ್ರು ಇರಲ್ಲ, ಎಲ್ಲಾ ಮಕರ ರಾಶಿಯವರು ಒಳ್ಳೆಯವ್ರು ಇರಲ್ಲ. ಮೇಡಮ್, ಟ್ಯಾರೋ ಭವಿಷ್ಯದಲ್ಲಿ ನೀವು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಜ್ಯೋತಿಷ್ಯ ಹೇಳ್ತೀರಾ, ಬಟ್ ಆ ವ್ಯಕ್ತಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ. ಯಾವ ರೀತಿ? ಕ್ಲೈಂಟ್ದು ಪ್ಲೇಸ್, ಕ್ಲೈಂಟ್ದು ನೇಮ್, ಫುಲ್ ನೇಮ್, ಆಮೇಲೆ ಎದುರುಗಡೆ ಕುತ್ಕೊಂಡ್ರೆ ಸೋಲ್ ಎನರ್ಜಿ ಆಟೋಮೆಟಿಕ್ ಆಗಿ ಪಿಕ್ ಆಗತ್ತೆ. ಒಳ್ಳೆ ರೀಡರ್ ಆಗಿದ್ರೆ ಖಂಡಿತವಾಗ್ಲೂ ಸೋಲ್ ಎನರ್ಜಿ ಪಿಕ್ ಆಗತ್ತೆ. ನಾನು ಎಷ್ಟೋ ಸಲ ನೇಮು ಕೇಳಿರಲ್ಲ,
Okay. ಮಾತಾಡ್ತಾ ವಾಯ್ಸ್ ಅಲ್ಲೇ ಎದ್ಬಿಟ್ಟಿರ್ತೇನೆ. ಓಕೆ, ಜನಗಳಿಗೊಂದು ಡೌಟ್ ಇರುತ್ತೆ. ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಇವಾಗ ನಿಮ್ಗೆ ಏನ್ ಅನ್ಸ್ತಿದೆ? ಇವಾಗ ಕೆಲವೊಬ್ರು ಫೇಸ್ ರೀಡಿಂಗ್ ಅಲ್ಲೇ ಹೇಳ್ತಾರೆ, ಕೆಲವೊಬ್ರು ಕೌಡೆ ಯಾಕೆ ಹೇಳ್ತಾರೆ. ನಿಮ್ಮ ಟಾರೋ ಭವಿಷ್ಯದಲ್ಲಿ ಏನ್ ಹೇಳ್ಬೋದು? ಅಂದ್ರೆ ತಾರೋ ಭವಿಷ್ಯದಲ್ಲಿ ಏನಾಗ್ಬೋದು, ಏನಾಗ್ಬೋದು? ಯಾವ ತರ ಇರತ್ತೆ ಅಂತ. ಹೌದು. ತಾರೋ ಭವಿಷ್ಯದಲ್ಲಿ 5 ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರತ್ತೆ. ನಾವು ಪಂಚಭೂತಗಳನ್ನ ನಿಜವಾಗ್ಲೂ ಪೂಜೆ ಮಾಡ್ತೀವಿ, ಸಾತ್ವಿಕವಾಗಿ ಇರ್ತೀವಿ ನಾವು ಕೂಡ. ಬಟ್ ನಾವು ಏಂಜಲ್ಸ್ ಅಂತ ಪ್ರೇ ಮಾಡ್ತಿರ್ತೀವಿ, ಅಶ್ವಿನಿ ದೇವತೆಗಳು ಅಂತ ನಮ್ಮ ಹಿಂದೂ ಇದ್ರಾಗಿದೆ. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ವೆಸ್ಟರ್ನ್ ಕಲ್ಚರ್ ಆಗಿದ್ರು ಕೂಡ ಪಂಚಭೂತಗಳು ಕಾಡ್ ಒಳಗಡೆ ಇದ್ದೇ ಇರತ್ತೆ. ಬಟ್ ಎಲ್ಲಾ ಕಾಡಲ್ಲೂ ಇರತ್ತೆ ಅಂತಲ್ಲ. ಕನೆಕ್ಟಬಲ್ ಕ್ಲೈಂಟ್ಗೂ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ರೀಡರ್ ಕನೆಕ್ಟ್ ಆಗ್ಬೇಕು ಟ್ಯಾರೋ ರೀಡಿಂಗ್. ಈಗ ತುಂಬಾ ಜನ ಫೇಕ್ ಟ್ಯಾರೋ ರೀಡರ್ಸ್ ಇರ್ತಾರೆ, ತುಂಬಾ ಜನ ನೋಡಿದೀವಿ ನಾವು ಕೂಡ. ತುಂಬಾ ಜನ ಫೇಕ್ ಆಗೋಗಿದ್ದಾರೆ, ಆಲ್ಮೋಸ್ಟ್ ತುಂಬಾ ಫೇಕ್ ಆಗೋಗಿದೆ. ಒಂದು ಸಲ ಕಾರ್ಡ್ ತೆಗೆದ್ರೆ ಮುಂದಿನ ಫ್ಯೂಚರ್ 100% ಚೇಂಜ್ ಆಗೋದೇ ಇಲ್ಲ. ಅದು ಬ್ರಹ್ಮಾಂಡ 3 ಸತಿ ತೆಗೆದ್ರು ಒಂದೇ ಕಾರ್ಡ್ ಬರುತ್ತಾ? 100% ಬರುತ್ತೆ. ಒಂದ್ ಟ್ರಯಲ್ ನೋಡೋಣ. ಖಂಡಿತ ನೋಡೋಣ.